ನಾನು ನಿಮ್ಮ ಭಾಗ್ಯ. ನಾನು ಹೋಮ್ ಮೇಡ್ ಗ್ಲೋಯಿಂಗ್ ಫೇಸ್ ಪೌಡರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂಥ ವಸ್ತುಗಳು ಸಣ್ಣ ಗುಲಾಬಿ ತಗೊಳ್ಳೋದು 1/4 kg. ಅದನ್ನು ಬಿಡಿಸಿ ನೆರಳಲ್ಲೇ ಒಣಗಿಸಬೇಕು. ಹಾಗೆ ಮಸೂರ್ ದಾಲನ್ನು ನೈಸಾಗಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ, ಮಿಲ್ಲಲ್ಲಿ ಮಾಡಿಸಿರೋದು. ಅಂದರೆ ಕೇಸರಿ ಬೇಳೆ ಅಂತಾರಲ್ಲ ಅದು ಇದು. ನೀವು ಮಿಲ್ ಮಾಡಿಸಿಲ್ಲ ಅಂತಂದರೆ ಡೈರೆಕ್ಟು ಒಟ್ಟಿಗೆ ಸೇರಿ ಮಿಲ್ ಮಾಡಿಸ್ಬೋದು. ಬೇವಿನ ಸೊಪ್ಪು ಮಾತ್ರ ಹಾಕಿಸಲ್ಲ ಅವರು ಮಿಲ್ಲಲ್ಲಿ, ಇನ್ನೆಲ್ಲ ಹಾಕಿಸ್ತಾರೆ. ಬೇವಿನ ಸೊಪ್ಪು ಮತ್ತು ಬಜೆ ಇವೆರಡು ಅಲ್ಲಿ ಹಾಕಿಸಲ್ಲ, ಇನ್ನೆಲ್ಲ ಹಾಕಿಸ್ತಾರೆ. ಹಾಗಾಗಿ ನಾವು ಹೆಸ್ರು ಕಾಳು ಮತ್ತು ಕಡಲೆಬೇಳೆ, ಅಕ್ಕಿ, ಬಾದಾಮಿ ಮತ್ತು ಬಜೆ, ಹಳಲೆಕಾಯಿ, ಕೇಸರಿ ಅರಿಶಿನ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು. ಪೌಡ್ರು ಮಾಡಿಸ್ಕೊಬಂದಾದ್ಮೇಲೆ ಕೇಸರಿ ಅರಿಶಿನ ಮತ್ತು ಇದು ಬೇವಿನ ಸೊಪ್ಪು, ಇದನ್ನು ಡ್ರೈ ಮಾಡಿ ಇಟ್ಕೊಳ್ಳೋದು. ಇವುಗಳನ್ನೆಲ್ಲ ಪೌಡ್ರು ಮಾಡಿ ನೀಟಾಗಿ ಇವೆಲ್ಲ ಸೇರಿಸಿ ಪೌಡ್ರು ಮಾಡಿ ಈ ಥರ ಒಂದು ಸ್ವಲ್ಪ ತರಿಯಾಗೆ ಮಾಡಿಸ್ಕೋಬೇಕು ಪೌಡ್ರನ್ನ. ಈ ರೀತಿ ಬರುತ್ತೆ. ಈ ಪೌಡ್ರನ್ನ ನಾವು ಸೋಪಲ್ಲಿ ಮುಖ ತೊಳೆದಾದ್ಮೇಲೆ ಇದನ್ನು ಒಂದು ಸ್ವಲ್ಪ ತಗೊಂಡು ಸ್ವಲ್ಪ ವಾಟರ್ ಹಾಕಿ ಫೇಸ್ಗೆ ಮಸಾಜ್ ಮಾಡಿ ತೊಳ್ಕೊಳ್ಳೋದು. ಹಂಗಾಗಿ ಕಪ್ಪು ಕಲೆಗಳು ಹೋಯ್ತವೆ. ಆಮೇಲೆ ಸ್ಕಿನ್ನೂ ಗ್ಲೋ ಆಗುತ್ತೆ. ಮತ್ತು ನರುಗಟ್ಕೊಂಡಿಗಿರುತ್ತಲ್ಲ ಎಲ್ಲ ಒಂಥರ, ಅದೆಲ್ಲ ಒಂಥರ ನೀಟಾಗಿ ಗ್ಲೋಯಿಂಗಾಗಿ ಗಾಜಿನ ಥರ ಸ್ಕಿನ್ನು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಎಲ್ಪ್ ಆಗ್ತಾಯಿದೆ ಇದು. ತುಂಬ ಇದ್ರ ಉಪಯೋಗ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ಇದು ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.